ವಾಲ್ಮೀಕಿ ಹಗರಣ 187 ಕೋಟಿ, ಸಿದ್ದರಾಮಯ್ಯನವರು ಮೂಡ 14 ಸೈಟ್ ಲೂಟಿ. ನಾವು ಅದಕ್ಕೆ ಬಂದಿರೋದು. DK ಶಿವಕುಮಾರ್ ಅವರು ಇಲ್ಲಿ ಬಂದು ಭಾಷಣ ಮಾಡೋದ್ರು. ಏನಂತ, ನನ್ನ ಆಸ್ತಿ ಎಷ್ಟಿದೆ, ನಿನ್ನ ಆಸ್ತಿ ಎಷ್ಟಿದೆ. ನಿನ್ನ ಆಸ್ತಿ ನಾವು ಕೇಳಕ್ ಬಂದಿಲ್ಲ, 20 ವರ್ಷದಿಂದ ಕೇಳ್ತಾನೆ ಇದ್ದೀವಿ. ನಿನ್ನ ಆಸ್ತಿ ಎಲ್ಲೆಲ್ಲೈತೆ, ಎಷ್ಟೆಷ್ಟೈತೆ, ಅದಕ್ಕೆಲ್ಲ ಬಂದಿರೋದು. ನಾವು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಎಲ್ಲಿದ್ಯಾ ಮುಖ್ಯಮಂತ್ರಿ? ಈಗ ಇಲ್ಲಿ ಬರ್ಬೇಕಾಗಿತ್ತಲ್ಲ. DK ಶಿವಕುಮಾರ್ ಒಬ್ಬರೇ ಓದ್ತಾವ್ರೆ. ಯಾಕೆ ಓದ್ತಾವ್ರೆ ಗೊತ್ತಾ? ಬೇಗ ಹಿಡಿದುಬಿಡ್ಲಿ ಸಿದ್ದರಾಮಯ್ಯ ಅಂತ ಓದ್ತಾವ್ರೆ ಅವರು. ನಮ್ಗೆ ರೋಡ್ ಕ್ಲಿಯರೆನ್ಸ್ ಇರಲಿಲ್ಲ, ಪೊಲೀಸ್ ಅವರೆಲ್ಲ ಬ್ಲಾಕ್ ಮಾಡ್ಬಿಟ್ಟಿದ್ರು ಅಲ್ಲಲ್ಲಿ ಬ್ಯಾರಿಕೇಡ್. ಈಗ DK ಶಿವಕುಮಾರ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾವ್ರೆ. ಬೇಗ ಸಿದ್ದರಾಮಯ್ಯ ನಿಲ್ಲಿಸ್ಬಿಡಿ ಅಂತೇಳಿ ಓದ್ತಾ ಇರೋದು. ನೋಡಿ, ಎಲ್ಲರಿಗೂ ಮನೆ ಕಟ್ಟಕ್ 1 ಸೈಟ್ ಬೇಕು. ಸಿದ್ದರಾಮಯ್ಯನವ್ರಿಗೆ 14 ಸೈಟ್ ಯಾಕೆ ಅಂತ ಜನ ಕೇಳ್ತಾ ಇದ್ದಾರೆ. ಎಲ್ಲರಿಗೂ 1 ಸೈಟ್ ಬೇಕು, ಸಿದ್ದರಾಮಯ್ಯನಿಗೆ ಯಾಕೆ 14 ಸೈಟ್ ಬೇಕು? ಇವತ್ತು ಧೈರ್ಯ ಇದ್ದಿದ್ರೆ ಅವರಿಗೆ ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕಾಯ್ತು, ಕೊಡ್ಲಿಲ್ಲ, ಓಡೋಗ್ಬಿಟ್ರೆ ಅಲ್ಲಿಂದ. ಆಮೇಲೆ ಪ್ರೆಸ್ ಅಲ್ಲಿ ಮಾತಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವರು, ಯಾರು ಹೇಳಿದ್ ಬರೆಯಲ್ಲ ಅಂತ. ಇವತ್ತು ಧೈರ್ಯ ಇದ್ದಿದ್ರೆ ಅವರಿಗೆ ಪಲಾಯನೆ ಮಾಡಬಾರ್ದಾಯ್ತು. ನಮ್ಮ ಮುಂದೆ ಸಭೆ ಮಾಡ್ಕೊಂಡು ಹೋಗ್ತಾವ್ರಲ್ಲ, ಅಲ್ಲಿ ಬರ್ಬೇಕಾಯ್ತು. 3 ದಿನದಿಂದ ಸಿದ್ದರಾಮಯ್ಯನವರು ಬರ್ತಾರೆ 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 ಅಂತ ಕಾಣೆ ಆಗೋಟ್ಟಿದ್ದಾರೆ ಮುಖ್ಯಮಂತ್ರಿ. ಎಲ್ಲಿದ್ದಾರೆ ಗೊತ್ತಿಲ್ಲ. ಕೇಳಿದ್ರೆ ಫ್ಲಡ್ ಹೋಗಿದಾರಂತೆ. ಮಳೆ ಬಂದು ಅವಾಗ 1 ತಿಂಗಳಾಗೈತಪ್ಪ. ಫ್ಲಡ್ ಆಗಿ 1 ತಿಂಗಳಾಗೈತೆ. ಬಹಳ ಜನ ತೀರ್ಕೊಂಡು ಹೋಗೋವ್ರೆ, ಅಮಾಯಕರು ಪಾಪ. ಅವಾಗ ಹೋಗಿಲ್ಲ. ಇಲ್ಲಿ ಬಂದ್ರೆ ಮಾಧ್ಯಮದವ್ರು ಕೇಳ್ತಾರೆ, ಅಣ್ಣ ನಿನ್ ಯಾಕೆ ಅಣ್ಣ 14 ಸೈಟು ಅಂತ. ಅದಕ್ಕೆ ಉತ್ತರ ಕೊಡಕ್ಕಾಗದೆ ಪಲಾಯನ ಮಾಡಿದ್ದಾರೆ ಇವತ್ತು. ಇದು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಇವತ್ತು ಬಿಜೆಪಿ ಮತ್ತು JDS ಒಗ್ಗಟ್ಟಾಗಿ ಹೋರಾಟ ನಾವು ಮಾಡ್ತಾ ಇದ್ರಿ. ಕಾಂಗ್ರೆಸ್ ಅವರು ಹೇಳಿದ್ರು ಬಿಜೆಪಿ JDS ಹೋರಾಟ ಮಾಡಿದ್ರೆ 100 ಜನ ಬರಲ್ಲ ಅಂತ ಹೇಳಿದ್ರು ಅವರು. ನೋಡಿ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ.